ಈ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಯ ನಿತ್ಯ ಸಮೀಕರಣಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಬಹುಪದೋಕ್ತಿಯ ನಿತ್ಯ ಸಮೀಕರಣ ಎಂದರೇನು ಅಂತ ಅರ್ಥೈಸ್ಕೊಳ್ಳೋಣ. ನಿತ್ಯ ಸಮೀಕರಣ, ಯಾವುದಾದರೂ ಒಂದು ಸಮೀಕರಣವನ್ನು ನಿತ್ಯ ಅಂತ ಯಾಕೆ ಕರೀತಾರೆ? ಇದ್ರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ ನೋಡಿ. ನಿತ್ಯ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಸದಾಕಾಲ, ಯಾವಾಗಲೂ, ಪ್ರತಿನಿತ್ಯ ಅಂತ ಅರ್ಥ. ಒಂದು ಸಮೀಕರಣ ನಿತ್ಯ ಆಗೋದು ಯಾಕೆ? ಯಾಕೆ ಅಂದ್ರೆ ಆ ಸಮೀಕರಣದಲ್ಲಿ ಇರುವ ಚರಾಕ್ಷರಗಳಿಗೆ ನಾವು ಯಾವುದೇ ಅಂಕವನ್ನು ಆದೇಶ ಮಾಡಿದ್ರೂ ಎಡಭಾಗದಲ್ಲಿ ಬರುವ ಸಂಖ್ಯೆ ಬಲಭಾಗಕ್ಕೆ ಸಮಾನವಾಗಿರುತ್ತೆ. ಹಾಗಾಗಿ ಆ ಸಮೀಕರಣವನ್ನು ನಿತ್ಯ ಸಮೀಕರಣ ಅಂತ ಕರೀತೇವೆ. ಬೇರೆ ಪದಗಳಲ್ಲಿ ಹೇಳೋದಾದ್ರೆ LHS is equal to RHS ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಎಡಭಾಗದಲ್ಲಿ ಬರೋ ಸಂಖ್ಯೆ ಬಲಭಾಗಕ್ಕೆ ಸಮಾನವಾಗಿದ್ರೆ ಅದನ್ನ ನಿತ್ಯ ಸಮೀಕರಣ ಅಂತ ಕರಿತೇವೆ. ಬಹುಪದೋಕ್ತಿಯ ನಿತ್ಯ ಸಮೀಕರಣಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ. x ಪ್ಲಸ್ 1ರ ವರ್ಗ ಏನಾಗುತ್ತೆ? ಇದನ್ನ ಬಿಡ್ಸಕ್ಕೆ 8ನೇ ತರಗತಿಯಲ್ಲಿ ನಾವು ಕಲಿತ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಪಾಠದಿಂದ a ಪ್ಲಸ್ b ನ ವರ್ಗ, ಇದು ಒಂದು ಬಹುಮುಖ್ಯ ಸೂತ್ರ. ಏನಾಗಿರುತ್ತೆ? a ನ ವರ್ಗ ಪ್ಲಸ್ 2ab ಪ್ಲಸ್ b ನ ವರ್ಗ. ಇದರ ಆಧಾರದ ಮೇಲೆ x ಪ್ಲಸ್ 1ರ ವರ್ಗವನ್ನು ನಾವು ಬಿಡಿಸ್ಕೊಳ್ಬೋದು. ಹೊಂದಿಕೆ ಮಾಡಿ ನೋಡಿದ್ರೆ ಇದು x ನ ವರ್ಗ ಪ್ಲಸ್ 2 ಇಂಟು x ಇಂಟು 1 2x ಪ್ಲಸ್ 1ರ ವರ್ಗ 1. ಇದು ಒಂದು ಬಹುಪದೋಕ್ತಿಯ ನಿತ್ಯ ಸಮೀಕರಣದ ಉದಾಹರಣೆ ಆಗಿದೆ. ಆದ್ರೆ ಅದನ್ನ ದೃಢೀಕಾರ ಮಾಡ್ಕೊಳ್ಳೋದು ಹೇಗೆ? ಅದು ನಿತ್ಯ ಸಮೀಕರಣವೇ ಹೌದು ಅಂತ ದೃಢೀಕಾರ ಮಾಡ್ಕೊಳ್ಳಿಕ್ಕೆ 2 ವಿಧಾನಗಳಿದೆ. ಮೊದಲನೇ ವಿಧಾನ ಚರಾಕ್ಷರದ ಮೌಲ್ಯಗಳನ್ನು ಬದಲಿಸ್ತಾ ಹೋಗೋದು. ಅಂದ್ರೆ ಈ ಸಮೀಕರಣದಲ್ಲಿರುವ ಚರಾಕ್ಷರಕ್ಕೆ ನಾವು ಬೇರೆ ಬೇರೆ ಮೌಲ್ಯಗಳನ್ನು ಆದೇಶ ಮಾಡ್ತಾ ಹೋಗೋದು. ಅಂದ್ರೆ ಎಕ್ಸ್ಗೆ 0ನ ಆದೇಶ ಮಾಡೋದು, 1 ಅಥವಾ 2 ಆದೇಶ ಮಾಡಿ ನೋಡೋದು, ಹೀಗೆ ಹಲವಾರು ಸಂಖ್ಯೆಗಳನ್ನು ಆದೇಶ ಮಾಡಿ ನೋಡ್ಬೋದು. ಆದೇಶ ಮಾಡಿದ್ರೆ 0 ಪ್ಲಸ್ 1ರ ವರ್ಗ ಇದನ್ನ ಸರಳಗೊಳಿಸಿದ್ರೆ ಹೀಗೆ ಸಿಕ್ಕತ್ತೆ. ಅಂದ್ರೆ 1ರ ವರ್ಗ 1 ಇಸ್ ಈಕ್ವಲ್ ಟು 1. ಹಾಗಾಗಿ ಎಡಭಾಗದಲ್ಲಿ ಸಿಕ್ಕ ಸಂಖ್ಯೆ ಬಲಭಾಗಕ್ಕೆ ಸಮಾನವಾಗಿರೋದ್ರಿಂದ LHS is equal to RHS. x is equal to 2 ಆದೇಶ ಮಾಡಿ ನೋಡಿದ್ರೆ 2 ಪ್ಲಸ್ 1ರ ವರ್ಗ ಹೀಗೆ ಸಿಕ್ಕತ್ತೆ. 2 ಪ್ಲಸ್ 1 3ರ ವರ್ಗ is equal to 2ರ ವರ್ಗ 4, 2 ಇಂಟು 2 4 ಪ್ಲಸ್ 1. 3ರ ವರ್ಗ 9. ಬಲಭಾಗದಲ್ಲಿರುವ ಎಲ್ಲ ಸಂಖ್ಯೆನ ಕೂಡಿಸ್ಕೊಂಡ್ರೆ 9. ಮತ್ತೆ ನಮಗೆ LHS is equal to RHS ಸಿಗ್ತಿದೆ. ಅಂದ್ರೆ ಎಡಭಾಗದಲ್ಲಿ ಇರೋ ಸಂಖ್ಯೆ ಬಲಭಾಗಕ್ಕೆ ಸಮಾನವಾಗಿದೆ. ಹಾಗಾಗಿ ಇದು ಒಂದು ಬಹುಪದೋಕ್ತಿಯ ನಿತ್ಯ ಸಮೀಕರಣವೇ ಹೌದು ಅಂತ ದೃಢೀಕಾರ ಆಗತ್ತೆ. ಇದನ್ನ ನಾವು ಮತ್ತೊಂದು ರೀತಿಯಲ್ಲಿ ಸಹ ಮಾಡ್ಬೋದು. ಅದು ಹೆಂಗೆ ಅಂದ್ರೆ ಬೀಜಗಣಿತದ ಆಧಾರದ ಮೇಲೆ ವಿಸ್ತರಿಸ್ತಾ ಹೋಗೋದು. ಅಂದ್ರೆ ನಾವು ಎಡಭಾಗದಿಂದ ಶುರು ಮಾಡಿ ಬಲಭಾಗಕ್ಕೆ ಬಂದು ನಿಲ್ಲೋದು, ಅಥವಾ ಬಲಭಾಗದಿಂದ ಶುರು ಮಾಡಿ ಎಡಭಾಗಕ್ಕೆ ಬಂದು ನಿಲ್ಲೋದು, ಅಥವಾ ಎರಡನ್ನು ಒಟ್ಟಿಗೆ ಸರಳಗೊಳಿಸ್ತಾ ಹೋಗೋದು. ನಾನು ಈಗ ಎಡಭಾಗದಿಂದ ಶುರು ಮಾಡ್ತೇನೆ. LHS ಅಲ್ಲಿರುವ ಬೀಜೋಕ್ತಿಯನ್ನು ಬರ್ಕೊಳ್ತೇನೆ. x ಪ್ಲಸ್ 1ರ ವರ್ಗ, ಯಾವುದೇ ಒಂದು ಸಂಖ್ಯೆಯ ವರ್ಗ ಅಂದ್ರೆ ಅದನ್ನ 2 ಸತಿ ಗುಣಿಸೋದಾಗಿರುತ್ತೆ. x ಪ್ಲಸ್ 1 ಇಂಟು x ಪ್ಲಸ್ 1. ಈಗ 1ನೇ ಬ್ರಾಕೆಟ್ ಅಲ್ಲಿರುವ ಮೊದಲನೇ ಪದ x ಅನ್ನ 2ನೇ ಬ್ರಾಕೆಟ್ ಅಲ್ಲಿರುವ ಪ್ರತಿ ಪದದ ಜೊತೆ ಗುಣಿಸ್ಕೊಳ್ಳೋಣ. ಆಗ ನಮಗೆ x ಇಂಟು x ನ ವರ್ಗ, x ಇಂಟು 1 x, ಅದೇ ರೀತಿ 1 2ನೇ ಬ್ರಾಕೆಟ್ ಅಲ್ಲಿರುವ
ಪ್ರತಿ ಪದದ ಜೊತೆ ಗುಣಿಸ್ಕೊಳ್ಳೋಣ. ಆಗ 1 ಇಂಟು ಎಕ್ಸ್ ಎಕ್ಸ್ ಪ್ಲಸ್ 1 ಇಂಟು 1 1. ಈಗ ಸಮಾನ ಪದಗಳನ್ನು ಒಟ್ಟು ಮಾಡ್ಕೊಳ್ಳೋಣ. ಆಗ ನಮಗೆ ಸಿಕ್ಕೋದು ಎಕ್ಸ್ನ ವರ್ಗ ಪ್ಲಸ್ 2x ಪ್ಲಸ್ 1. ಇದು ನೀವು ಗಮನಿಸ್ಬೋದು, ನಮ್ಮ ನಿತ್ಯ ಸಮೀಕರಣದ ಬಲಭಾಗದ ಬೀಜೋಕ್ತಿಯಾಗಿದೆ. ಹಾಗಾಗಿ ಎಡಗಡೆಯಿಂದ ಶುರು ಮಾಡಿ ಬಲಗಡೆಗೆ ಬಂದು ನಿಂತಿದ್ದೇವೆ. LHS ಇಸ್ ಈಕ್ವಲ್ ಟು RHS. ಹಾಗಾಗಿ ಇದು ಒಂದು ಬಹುಪದೋಕ್ತಿಯ ನಿತ್ಯ ಸಮೀಕರಣವೇ ಹೌದು. ಒಂದು ವೇಳೆ ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಬಂದರೆ, ಕೊಟ್ಟಿರುವ ಸಮೀಕರಣವು ಬಹುಪದೋಕ್ತಿಯ ನಿತ್ಯ ಸಮೀಕರಣವೇ ಅಥವಾ ಇಲ್ಲವೇ ಅಂತ, ನಾವು ಈಗಷ್ಟೇ ಕಲಿತ 2 ವಿಧಾನದಲ್ಲಿ ಯಾವ ವಿಧಾನವನ್ನು ಆರಿಸ್ಕೊಳ್ತೀರಾ ಮತ್ತೆ ಯಾಕೆ? ನಾನಂತೂ 2ನೇ ವಿಧಾನವನ್ನೇ ಆರಿಸ್ಕೊಳ್ತೇನೆ. ಅಂದರೆ ಬೀಜಗಣಿತದ ಪ್ರಕಾರ ಇದನ್ನ ಸರಳಗೊಳಿಸ್ತಾ ಹೋಗ್ತೇನೆ. ಯಾಕಂದ್ರೆ ಅದು ತುಂಬಾ ಕಡಿಮೆ ಸಮಯ ತಗೊಳುತ್ತೆ. ಈ ಸಮೀಕರಣದಲ್ಲಿ ನಾವು ಬಲಭಾಗದಿಂದ ಶುರು ಮಾಡೋಣ. RHS ಇಂದ ಶುರು ಮಾಡೋಣ. RHS ಅಲ್ಲಿರುವ ಬೀಜೋಕ್ತಿ m-1 ಇಂಟು 1 ಪ್ಲಸ್ m ಪ್ಲಸ್ m ನ ವರ್ಗ. ಇದನ್ನ ಬೀಜಗಣಿತವನ್ನು ಬಳಸಿ ನಾವು ಸರಳಗೊಳಿಸ್ಕೊಳ್ಳೋಣ. m ಅನ್ನ ಪ್ರತಿ ಪದದ ಜೊತೆ ಗುಣಿಸ್ಕೊಳ್ಳೋಣ. 2ನೇ ಬ್ರಾಕೆಟ್ ಅಲ್ಲಿರುವ ಪ್ರತಿ ಪದದ ಜೊತೆ ಗುಣಿಸ್ಕೊಳ್ಳೋಣ. ಆಗ ನಮಗೆ m ಇಂಟು 1 m ಇಂಟು m ನ ವರ್ಗ, m ಇಂಟು m ನ ವರ್ಗ m ನ ಘನ. ಅದೇ ರೀತಿ -1 ಅನ್ನ ಸಹ ನಾವು ಪ್ರತಿ ಪದದ ಜೊತೆ ಗುಣಿಸ್ಕೊಳ್ಳೋಣ. -1 ಇಂಟು 1 -1 -1 ಇಂಟು m -m -1 ಇಂಟು m ನ ವರ್ಗ -m ನ ವರ್ಗ. ಈಗ ಸಮಾನ ಪದಗಳಿದ್ರೆ ಅದನ್ನ ಗುರ್ತಿಸ್ಕೊಳ್ಳೋಣ. m ಇದೆ -m ಇದೆ, ಎರಡು ರದ್ದಾಗಿ ಬಿಡುತ್ತೆ. ಅದೇ ರೀತಿ m ನ ವರ್ಗ ಇದೆ -m ನ ವರ್ಗ ಇದೆ, ಅದು ಎರಡು ಸಹ ರದ್ದಾಗಿ ಬಿಡುತ್ತೆ. ಇನ್ನು ಉಳಿದಿರೋದಂದ್ರೆ m ನ ಘನ -1. ಇದು ನೀವು ಗಮನಿಸ್ಬೋದು, ಇದು ಕೊಟ್ಟಿರುವ ಸಮೀಕರಣದ ಎಡಭಾಗದ ಬೀಜೋಕ್ತಿಯಾಗಿದೆ. ಹಾಗಾಗಿ ಬಲಭಾಗದಿಂದ ಶುರು ಮಾಡಿದ್ವಿ, ಎಡಭಾಗಕ್ಕೆ ಬಂದು ನಿಂತಿದ್ದೇವೆ. ಹಾಗಾಗಿ ಮತ್ತೆ LHS ಇಸ್ ಈಕ್ವಲ್ ಟು RHS. ಹಾಗಾಗಿ ಇದು ಈ ಕೊಟ್ಟಿರುವ ಸಮೀಕರಣವು ಬಹುಪದೋಕ್ತಿಯ ನಿತ್ಯ ಸಮೀಕರಣವೇ ಹೌದು. ಮತ್ತೊಂದು ಪ್ರಶ್ನೆನ ಅಭ್ಯಾಸ ಮಾಡೋಣ. ಮತ್ತದೇ ರೀತಿಯ ಒಂದು ಪ್ರಶ್ನೆ ಬಂದಿದೆ ನಿಮ್ಮ ಪರೀಕ್ಷೆಯಲ್ಲಿ. ಕೊಟ್ಟಿರುವ ಸಮೀಕರಣ ಬಹುಪದೋಕ್ತಿಯ ನಿತ್ಯ ಸಮೀಕರಣವೇ ಅಥವಾ ಇಲ್ಲವೇ ಅಂತ ಪರಿಶೀಲನೆ ಮಾಡಿ ಹೇಳಿ ಅಂತ. ಆಗ ನೀವೇನ್ ಮಾಡ್ತೀರಾ? ಮತ್ತೆ ನಾವು ಬೀಜಗಣಿತವನ್ನೇ ಬಳಸೋಣ. ಎರಡೂ ಕಡೆ ಸಮಾನ ಪದಗಳಿದಾವೆ, 2n 8n. ಹಾಗಾಗಿ 2n ಅನ್ನ ಎರಡೂ ಕಡೆಯಿಂದ ಕಳಿಯೋಣ. ಆಗ ಎಡಭಾಗದಲ್ಲಿ 2n ರದ್ದಾಗಿ ಬಿಡುತ್ತೆ. ಇನ್ನುಳಿದಿರೋದು n ಪ್ಲಸ್ 3ರ ವರ್ಗ. ಆದರೆ ಬಲಭಾಗದಲ್ಲಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ 8n ಮೈನಸ್ 2n 6n ಪ್ಲಸ್ 13. ಈಗ ಬೀಜಗಣಿತವನ್ನು ಆಧರಿಸಿ ನಾವು n ಪ್ಲಸ್ 3ರ ವರ್ಗವನ್ನು ಬಿಡಿಸ್ಕೊಳ್ಳೋಣ. n ನ ವರ್ಗ ಪ್ಲಸ್ 2 ಇಂಟು n ಇಂಟು 3 6n ಪ್ಲಸ್ 3ರ ವರ್ಗ 9 ಇಸ್ ಈಕ್ವಲ್ ಟು 6n ಪ್ಲಸ್ 13. 6n ಎರಡೂ ಕಡೆ ಇರೋದ್ರಿಂದ ಎರಡೂ ಕಡೆ 6n ಇಂದ ಕಳಿಯೋಣ. -6n -6n. ಆಗ ಎಡಭಾಗದಲ್ಲಿ 6n ಕ್ಯಾನ್ಸಲ್ ಆಗಿ ಬಿಡುತ್ತೆ, ಬಲಭಾಗದಲ್ಲಿ ಸಹ ಕ್ಯಾನ್ಸಲ್ ಆಗಿ ಬಿಡುತ್ತೆ. ಇನ್ನು ಉಳಿದಿರೋದು n ನ ವರ್ಗ ಪ್ಲಸ್ 9 ಇಸ್ ಈಕ್ವಲ್ ಟು 13. ಮತ್ತೊಂದು ಸಮೀಕರಣ, ಸರಳವಾದ ಸಮೀಕರಣಕ್ಕೆ ಬಂದು ನಿಂತಿದ್ದೇವೆ. ಈಗ ಇದು ನಿತ್ಯ ಸಮೀಕರಣವೇ ಅಥವಾ ಇಲ್ಲವೇ ಅಂತ ನಾವು ಪರಿಶೀಲನೆ ಮಾಡಬೇಕಂದ್ರೆ ಚರಾಕ್ಷರ nಗೆ ನಾವು ಬೇರೆ ಬೇರೆ ಸಂಖ್ಯೆನ ಆದೇಶ ಮಾಡಿ ನೋಡೋಣ.
ಎನ್ನಿಗೆ 0 ಅಂತ ಆದೇಶ ಮಾಡಿದ್ರೆ 9 ಸಿಕ್ಕತ್ತೆ. ಇದು ಖಂಡಿತವಾಗ್ಲೂ 13 ಅಲ್ಲ. ಅದೇ ರೀತಿ ಎನ್ನಿಗೆ 1 ಅಂತ ಆದೇಶ ಮಾಡಿದ್ರೆ 10 ಸಿಕ್ಕತ್ತೆ. ಹಾಗಾಗಿ ಇದು ಸಹ 13 ಅಲ್ಲ. ಆದ್ರೆ ನೀವು ನೋಡ್ಬೋದು ಎನ್ನಿಗೆ 2 ಅಂತ ಆದೇಶ ಮಾಡಿ ನೋಡಿದ್ರೆ 2ರ ವರ್ಗ ಪ್ಲಸ್ 9 4 ಪ್ಲಸ್ 9 13 ಸಿಕ್ಕತ್ತೆ. ಇಲ್ಲಿ ನಮ್ಮ ಸಮೀಕರಣ ಹೊಂದ್ಕೊಳ್ತಿದೆ. ಎಡಗಡೆ ಬಲಗಡೆ ಸಮಾನವಾದ ಸಂಖ್ಯೆ ಸಿಗ್ತಿದೆ. ಆದ್ರೆ ಹಲವಾರು ಚರಾಕ್ಷರದ ಮೌಲ್ಯಗಳಿಗೆ ನಮಗೆ ಎಡಗಡೆ ಬಲಗಡೆ ಸಮಾನವಾಗಿಲ್ಲ. ಯಾವುದೇ ಒಂದು ಸಮೀಕರಣ ನಿತ್ಯ ಸಮೀಕರಣ ಆಗಿರಬೇಕು ಅಂದ್ರೆ ಪ್ರತಿ ಚರಾಕ್ಷರದ ಮೌಲ್ಯಕ್ಕೂ ಅದು ಸತ್ಯ ಆಗಿರಬೇಕು. ಎಡಗಡೆ ಬಲಗಡೆಗೆ ಸಮಾನವಾಗಿರಬೇಕು. ಆಗಿಲ್ಲ ಅಂದ್ರೆ ಅದು ನಿತ್ಯ ಸಮೀಕರಣ ಅಲ್ಲ. ಹಾಗಾಗಿ ಕೊಟ್ಟಿರುವ ಸಮೀಕರಣವು ಬಹುಪದೋಕ್ತಿಯ ನಿತ್ಯ ಸಮೀಕರಣ ಅಲ್ಲ.